ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳೆಯರಿಗೆ ಭೂ ಒಡೆತನ ಅಂತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ತಂದಿರ್ತಕ್ಕಂಥದ್ದು. ಇವತ್ತು ಯುವಕರನ್ನ ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಬೇಕು, ಸರ್ಕಾರದ ಮೇಲೆ ಅವಲಂಬಿತರಾಗ್ತಕ್ಕಂಥದ್ದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಏನು ಸರ್ಕಾರದ ಯೋಜನೆಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅಂತ ಯೋಜನೆಗಳನ್ನ ಸರಿಯಾಗಿ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ತಾಲೂಕು ಮಟ್ಟದ ಅಧಿಕಾರಿಗಳನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ. ನಮ್ಮ ಘನ ಸರ್ಕಾರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆ, ನೇರವಾಗಿ ಬಡವರಿಗೆ, ಕೂಲಿಕಾರರಿಗೆ, ನಿಕೃಷ್ಟರಿಗೆ ತಲುಪಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶವೂ ಹೌದು, ನಿಗಮದ ಉದ್ದೇಶವೂ ಹೌದು, ನನ್ನ ಉದ್ದೇಶವೂ ಹೌದು. ಇನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಸಮಾಜ ಸಂಘಟನೆ ಮಾಡ್ಕೋಬೇಕು. ರಾಜಕೀಯ ಇಚ್ಛಾಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಸಮುದಾಯದ ಅಭಿವೃದ್ಧಿ. ಯುವಕರಿಗೆ ನಾನು ತಮ್ಮ ಮುಖೇನ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಯಾವುದೇ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರಬೇಕು. ಆಶಾವಾದಿಗಳಾದ್ರೆ ಮಾತ್ರ ನಿಮ್ಮ ಇದೇನಾದರೂ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನೀವು ಯಾವ ಕಾರಣಕ್ಕೂ ಕೂಡ ನಿರಾಸೆ ಆಗಬಾರ್ದು. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಕರ್ನಾಟಕ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಕೂತಿದ್ದೀವಿ. ನನ್ನ ಜೊತೆಗೆ ಇವತ್ತು ಅಧ್ಯಕ್ಷರಾದ ಎಂ ರಾಮಪ್ಪ ಅವರು ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಿದ್ದೀನಿ. ಓಕೆ ಸರ್, ನನಗೆ ಈ ನಿಮ್ಮ ಭೋವಿ ಈ ನಿಗಮ ಏನಿದೆ, ಈ ಕಾರ್ಯಕ್ರಮದ ಉದ್ದೇಶವಾಗಿ ನಾನು ಇವತ್ತು ನಿಮ್ಮ ಜೊತೆಗೆ ಮಾತಾಡಕ್ಕೆ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಕ್ವಶನ್ ಏನಂತಂದ್ರೆ, ಈ ಕರ್ನಾಟಕ ಭೋವಿ ಸಮುದಾಯದ ಇಂದಿನ ದಿನಗಳಲ್ಲಿ ಎದುರಿಸುತ್ತಿರುವ ಅತಿ ದೊಡ್ಡ ಸವಾಲುಗಳು ಯಾವ್ದು ಸರ್? ಇಲ್ಲಿ ನಮ್ಮ ಭೋವಿ ಒಡ್ಡರ ಸಮಾಜ ಬಹಳ ಬಡತನದಿಂದ ಕೂಡಿರ್ತಕ್ಕಂಥದ್ದು, ಅನಕ್ಷರದಿಂದ ಕೂಡಿರ್ತಕ್ಕಂಥ ಈ ಸಮಾಜ. ಈ ಸಮಾಜವನ್ನು ಉದ್ಯೋಗಸ್ಥರನ್ನಾಗಿ ಮಾಡಬೇಕಾದ್ರೆ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಬೇಕು ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ತೊಡಗಿಸ್ತಕ್ಕಂಥ ಒಂದು ಕಾರ್ಯಗಳನ್ನು ಅವರಿಗೆ ಮನವೊಲಿಸುವಂಥ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿದೆ. ಹಾಗಾಗಿ ಬಡವರಿಗೆ, ಒಡ್ಡರಿಗೆ ಅನುಕೂಲವಾಗುವಂತಹ ಈ ಉದ್ಯೋಗದ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಇಲ್ಲಿ ಮುಖ್ಯ ಉದ್ದೇಶ. ಸರ್, ಈ ಭೋವಿ ಅಭಿವೃದ್ಧಿ ನಿಗಮಕ್ಕೆ ನೀವು ಅಧ್ಯಕ್ಷರಾದ್ಮೇಲೆ ನೀವು ಕಂಡಂತ ಮೊದಲು ಸವಾಲುಗಳೇನೇನು, ಅದರ ಎದುರಿಸದಂತ ಎಕ್ಸಾಂಪಲ್ಗಳು ಯಾವ್ದಾದ್ರು ಹೇಳ್ಬೋದು ಸರ್? ಈಗ ಭೋವಿ ಅಭಿವೃದ್ಧಿ ನಿಗಮದ ವತಿಯಿಂದ ಮಹಿಳೆಯರಿಗೆ ಭೂ ಒಡೆತನ ಅಂತಕ್ಕಂಥ ಒಂದು ಯೋಜನೆಯನ್ನ ನಮ್ಮ ಕರ್ನಾಟಕ ಸರ್ಕಾರ ತಂದಿರ್ತಕ್ಕಂಥದ್ದು. ಅವರಿಗೆ ಭೂಮಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಯುವಕರಿಗೆ ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಅವರು ಸ್ವಯಂ ಉದ್ಯೋಗಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ. ಈ ಕೆಲವರು ಭೂಮಿಯನ್ನು ಆಲ್ರೆಡಿ ಹೊಂದಿರತಕ್ಕಂಥವರಿಗೆ ಗಂಗಾ ಕಲ್ಯಾಣ ಅಂತಕ್ಕಂಥ ಒಂದು ಯೋಜನೆ ಇದೆ. ಈ ಗಂಗಾ ಕಲ್ಯಾಣ ಯೋಜನೆಯಿಂದ ಶಾಶ್ವತವಾಗಿ ಭೂಮಿಯಲ್ಲಿ ಅವರು ಬೆಳ್ಕೊಂಡು ವರ್ಷಪೂರ್ತಿಯಾಗಿ ಕೆಲಸವನ್ನು ಮಾಡ್ಬೋದು, ಅದರಲ್ಲಿ ಉತ್ಪಾದನೆ ಮಾಡಿಕೊಂಡು ಅವರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಇಂಥ ಪ್ರತಿಷ್ಠ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರದಿಂದ ಅವಕಾಶವನ್ನು ಮಾಡಿಕೊಟ್ಟಿದೆ. ಓಕೆ ಸರ್, ನಿಮ್ಮ ಅವಧಿಗೆ ಬಂದ ಮೇಲೆ ನೀವು ಮಾಡಿದಂಥ ಪ್ರಮುಖ ಯೋಜನೆಗಳು ಮತ್ತು ಸಾಧನೆಗಳು ಯಾವುದ್ಯಾವುದು ಸರ್? ನಾನು ಮಾಡಿರ್ತಕ್ಕಂಥ ಯೋಜನೆಗಳೆಲ್ಲ ಇವು ನಮ್ಮ ಕರ್ನಾಟಕ ಘನ ಸರ್ಕಾರ ಮಾಡಿರ್ತಕ್ಕಂಥ ಏನೇನು ಮಾಡಿದ್ರಿ ಸರ್? ಆ ಕಾರ್ಯಗಳನ್ನು ನಾನು ಕಟ್ಟ ಕಡೆಯ ಸಮಾಜದ ವ್ಯಕ್ತಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು. ನಾನೀಗ ಅಧ್ಯಕ್ಷನಾಗಿ 2 ತಿಂಗಳ ಅವಧಿಯಲ್ಲಿ ಸುಮಾರು 6 ಜಿಲ್ಲೆಗಳಿಗೆ ನೇರವಾಗಿ ಭೇಟಿ ಕೊಟ್ಟು ಅಧಿಕಾರಿಗಳ ಜೊತೆಗೆ ಮತ್ತು ನಮ್ಮ ಸಮಾಜದ ಬಡವರ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಅಲ್ಲಿ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಯಾವ ಮಟ್ಟಕ್ಕೆ ತಲುಪ್ತದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದರ ಕಡೆಗೆ ಸಂಪೂರ್ಣವಾಗಿ ಗಮನ ಹರಿಸಿ ಅವ್ರಿಗೆ ತಲುಪ್ತಾ ಇದೆಯಾ, ಬಡವರಿಗೆ ನಿಜವಾಗ್ಲೂ ಬಡವರಿಗೆ ಇದು ತಲುಪ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ಹೆಚ್ಚು ಕಾಳಜಿ ವಹಿಸಿ ಅದ್ರ ಕಡೆ ನೋಡ್ತಾ ಇದ್ದೀನಿ. ಓಕೆ ಸರ್, ನೀವು ಬಂದು 2 ತಿಂಗಳಾಯ್ತು ಅಂತಂದ್ರೆ, ಅಂದರೆ ನೀವು ವಿಸಿಟ್ ಮಾಡಿದಂಥ ಜಿಲ್ಲೆಗಳು ಯಾವ್ದು, ಪ್ಲಸ್ ಆ ಜನಗಳು ಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಂಥ ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಹಂಚ್ಕೋಬೋದು ಸರ್? ನಾನು ಮೊಟ್ಟ ಮೊದಲು ಕೋಲಾರದಿಂದ ಪ್ರಾರಂಭ ಮಾಡಿದೆ. ಕೋಲಾರದಲ್ಲಿ ಆ ಜಿಲ್ಲಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪರಿಷತ್ನವರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಅಲ್ಲಿ ಎಲ್ಲ ಒಂದು ಏನು ಸರ್ಕಾರದ ಯೋಜನೆಗಳನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅಂಥ ಯೋಜನೆಗಳನ್ನು ಸರಿಯಾಗಿ ತಲುಪ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ತಾಲೂಕು ಮಟ್ಟದ ಅಧಿಕಾರಿಗಳನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿಬಿಟ್ಟು ಯಾವುದಾದ್ರೂ ಸಣ್ಣ ಪುಟ್ಟ ಅಡೆತಡೆಗಳೇನಿದ್ದರೆ ತಕ್ಷಣಕ್ಕೆ ಜಿಲ್ಲಾಧಿಕಾರಿಗಳನ್ನು ಅಥವಾ ಜಿಲ್ಲಾ ಪಂಚಾಯತಿ ಸಿಇಒನ ಸಂಪರ್ಕಿಸಿದರೆ ಅಲ್ಲೇ ತಕ್ಷಣಕ್ಕೆ ಬಗೆಹರಿಸ್ತೀವಿ ಅಂತಕ್ಕಂಥದ್ದು ಒಂದು.
ಮತ್ತು ಹೋದ ಕಡೆಗೆ ಎಲ್ಲವೂ ಕೂಡ ಒಳ್ಳೆ ರೀತಿಯಾಗಿರ್ತಕ್ಕಂಥ ರೆಸ್ಪಾನ್ಸ್ ಇದೆ. ಅಧಿಕಾರಿಗಳು ಕೂಡ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಇಲಾಖೆಗೆ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಬಂದಿದೆ ಅವು ಸಂಪೂರ್ಣವಾಗಿ ಆ ಜಿಲ್ಲಾವಾರು ತಲುಪಿಸೋದಕ್ಕೆ ಪ್ರಯತ್ನ ಮಾಡಲಿಕ್ಕೆ ಎಲ್ಲ ಅಧಿಕಾರಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈಗ ನಾನು ಪ್ರತಿ ಜಿಲ್ಲೆಗಳನ್ನು ಕೂಡ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿ. ಸರ್, ಈ ಬೋವಿ ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ನೀವು ಯಾವ ಥರ ಸಪೋರ್ಟ್ ಕೊಡ್ತಾ ಇದ್ದೀರಾ ಸರ್? ಬೋವಿ ಸಮಾಜದ ಮಕ್ಕಳಿಗೆ ಈಗ ಕಳೆದ ನಾವು ವಿದ್ಯಾರ್ಥಿಗಳಾಗಿದ್ದಾಗಿರ್ತಕ್ಕಂಥ ಶಿಕ್ಷಣದ ವ್ಯವಸ್ಥೆಗೂ ಇಂದಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ನಾವು ಓದ್ತಕ್ಕಂಥ ಸಂದರ್ಭದಲ್ಲಿ ಒಂದು ಯಾವುದಾರ ಶಾಲಾ ಕಾಲೇಜುಗಳಿಗೆ ಹೋಗಬೇಕಂದ್ರೆ ಸುಮಾರು ಕಿಲೋಮೀಟರ್ಗಟ್ಟಲೆ ದೂರ ಹೋಗಬೇಕಾಗಿತ್ತು. ಆದರೆ ಇವತ್ತು ಅಂಥ ಪರಿಸ್ಥಿತಿ ಇಲ್ಲ. ಪ್ರತಿ ಹೋಬಳಿ ಕೇಂದ್ರದಲ್ಲೂ ಕೂಡ, ಪ್ರತಿ ತಾಲೂಕು ಕೇಂದ್ರಗಳಲ್ಲೂ ಕೂಡ ಹಾಸ್ಟೆಲ್ ಸೌಲಭ್ಯಗಳಿದೆ, ಊಟದ ವ್ಯವಸ್ಥೆ ಇದೆ, ವಸತಿ ವ್ಯವಸ್ಥೆ ಇದೆ, ಶಾಲಾ ಕಾಲೇಜುಗಳಿದ್ದಾವೆ. ಎಲ್ಲರೂ ಕೂಡ ಶಿಕ್ಷಣ ಪಡೆಯಬೇಕಂತಕ್ಕಂಥದ್ದು ನನ್ನ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಶಿಕ್ಷಣದಿಂದ ಮಾತ್ರ ನಮ್ಮ ಬಡವರ ಒಂದು ಆರ್ಥಿಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಆ ಒಂದು ಶಿಕ್ಷಣದ ಮಾತ್ರ ಎಲ್ಲ ನಮ್ಮ ಈ ಏನು ಬಡವರು ಅನುಭವಿಸ್ತಾ ಇದ್ದಾರೆ ಅವರನ್ನು ಪೂರ್ಣವಾಗಿ ಆ ಬಡತನವನ್ನು ನಿರ್ಮೂಲ ಮಾಡಿಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಇವತ್ತು ಸಾಕಷ್ಟು ಹೆಣ್ಣು ಮಕ್ಕಳಿಗೂ ವಿಶೇಷವಾಗಿರ್ತಕ್ಕಂಥ ಸೌಲಭ್ಯ ಶಿಕ್ಷಣಕ್ಕೆ ಕೊಡಬೇಕು ಅಂತಕ್ಕಂಥ ನನ್ನ ನಿರ್ಧಾರ. ಅವರ ಒಂದು ಉದ್ಧಾರವೇ ಸಮಾಜದ ಉದ್ಧಾರ ಅಂತಕ್ಕಂಥದ್ದು ಕೂಡ ನನ್ನ ಭಾವನೆ. ಹಾಗಾಗಿ ಸ್ಪರ್ಧಾತ್ಮಕ ಯುಗದಲ್ಲಿ ಈ ಇಂದಿರಾ ಗಾಂಧಿ ವೃತ್ತಿ ಶಿಕ್ಷಣ ಅಭಿವೃದ್ಧಿ ಕೇಂದ್ರಗಳು ಅಂತಕ್ಕಂಥವಿದೆ. ಅಲ್ಲಿ ಈ IAS 1ನೇ ತರಗತಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿವರೆಗೂ ಕೂಡ ಪಡಿಬೋದು. ವಿಶ್ವವಿದ್ಯಾಲಯಗಳ ಮಟ್ಟದಲ್ಲೂ ಮಾಡ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಹಾಯಧನವನ್ನು ಕೊಡುತ್ತೆ ಮತ್ತು ಎಲ್ಲ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದೆ. ಸರ್, ಇವೆಲ್ಲ ಎಲಿಜಿಬಿಲಿಟಿ ಕೋರ್ಸಸ್ಗಳೇನು ಸರ್? ಇದೆಲ್ಲ ಏನು ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರೆ ಇವೆಲ್ಲ ಯಾರಿಗೆ ಬಂದು ಸಬ್ಮಿಟ್ ಮಾಡಬೇಕು? ಪ್ಲಸ್ ಈ ಎಲಿಜಿಬಿಲಿಟಿ ಯಾರ್ಯಾರಿಗೆ ದೊರಕುತ್ತೆ ಸರ್? ಯಾರಿಗೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಂತ ಇರ್ತಾರೆ ಅವರಿಗೆಲ್ಲರೂ ಕೂಡ ಈ IAS, KS ಕೋಚಿಂಗ್ ಸೆಂಟರ್ ಅಂತಕ್ಕಂಥದ್ದನ್ನು ದೆಹಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ಏನು ಕೋಚಿಂಗ್ ಸೆಂಟರ್ಸ್ ಇದೆ ಅಂಥ ಕಡೆ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಒಂದು ಕೇಂದ್ರ ಅಂತಂದು ಇದೆ ಬೆಂಗಳೂರಿನಲ್ಲಿ. ಅಂಥ ಕೇಂದ್ರದಲ್ಲಿ ಆ ಸಂಬಂಧಪಟ್ಟ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಹೋಗಿ ಸಂಪರ್ಕ ಮಾಡಿದರೆ ಅವರ ಒಂದು ಮೆರಿಟ್ ಆಧಾರದ ಮೇಲೆ ಅವರನ್ನು ಆಯ್ಕೆ ಮಾಡ್ತಾರೆ. ಯಾವ ವಿದೇಶದಲ್ಲಿ ಬೇಕಾದ್ರೂ ವಿಶ್ವವಿದ್ಯಾಲಯದಲ್ಲಿ ಓದಲಿಕ್ಕೆ ಹೋಗ್ತೀವಿ ಅಂದರೂ ಕೂಡ ಅಲ್ಲೂ ಕೂಡ ಅವರಿಗೆ ಅವಕಾಶ ಸಿಗುತ್ತೆ. ಮತ್ತು ಇಲ್ಲೇ KS, IAS ಮಾಡ್ತೀವಿ ಅಂದರೆ ಅಲ್ಲಿಗೂ ಕೂಡ ಸ್ಕಾಲರ್ಶಿಪ್ ಸಹಿತವಾಗಿ ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತಾ ಇದೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ. ಸರ್, ಮಹಿಳೆಯರ ಸಬಲೀಕರಣಕ್ಕಾಗಿ ನಿಮ್ಮ ನಿಗಮದವರು ಕೈಗೊಂಡಿರೋ ವಿಶೇಷ ಕಾರ್ಯಕ್ರಮಗಳು ಯಾವುವು ಸರ್? ಮಹಿಳಾ ಸಬಲೀಕರಣಕ್ಕೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀವಿ. ಒಂದು ಅವರಿಗೆ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಳ್ತಕ್ಕಂಥದ್ದು. ಆ ಸ್ವಸಹಾಯ ಸಂಘಗಳಲ್ಲಿ ಕನಿಷ್ಠ 10 ಜನ ಇರಬೇಕು, ಗರಿಷ್ಠ ನೀವು ಎಷ್ಟಾರು ಇರ್ಬೋದು. ಒಂದೇ ಜಾತಿಗೆ ಸೀಮಿತವಾಗಿರ್ತಕ್ಕಂಥವ್ರಿದ್ದರೆ ಅಂಥ ನೋಂದಾಯಿತ ಮಹಿಳಾ ಸ್ವಸಹಾಯ ಸಂಘಗಳಿಗೆ 5 ಲಕ್ಷ ರೂಪಾಯಿ ಸಹಾಯಧನವನ್ನು ನಮ್ಮ ಬೋವಿ ಅಭಿವೃದ್ಧಿ ನಿಗಮದಿಂದ ಕೊಡಲಿಕ್ಕೆ ಅವಕಾಶ ಇದೆ. ಅದೇ ರೀತಿಯಾಗಿ ಅವರು ಒಂದು ಟೈಲರಿಂಗ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ಹೈನುಗಾರಿಕೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಕುರಿ ಸಾಕಾಣಿಕೆಗಾಗಿರ್ಬೋದು, ಅಥವಾ ಗಂಗಾ ಕಲ್ಯಾಣವನ್ನು ಕೊಡ್ತಕ್ಕಂಥದ್ರ ಜೊತೆಗೆ ನಾವು ಭೂಮಿಯನ್ನು ಮಹಿಳೆಯರಿಗೆ ಕೊಡ್ತಕ್ಕಂಥದ್ದು, ಭೂರಹಿತ ಮಹಿಳೆಯರಿಗೆ ಕೊಡ್ತಕ್ಕಂಥ ಈ ಕಾರ್ಯಕ್ರಮ ಅವರೇ ಶಾಶ್ವತವಾಗಿ ಒಡೆಯರಾಗ್ತಕ್ಕಂಥ ಒಂದು ಸ್ಕೀಮ್ ಇದು. ಇದು ನಮ್ಮ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಒಂದು ಸ್ಕೀಮು. ಇದನ್ನು ಲಾಭ ಪಡ್ಕೊಳ್ಳೋದ್ರ ಮೂಲಕ ಅವರು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಸಾಧ್ಯವಾಗುತ್ತೆ ಹೆಣ್ಣುಮಕ್ಕಳು. ಸರ್, ಸ್ವಯಂ ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ಬೋವಿ ಯುವಕರನ್ನು ನೀವು ಹೇಗೆ ಪ್ರೋತ್ಸಾಹಿಸ್ತಾರೆ ಈ ಯೋಜನೆ? ಇವತ್ತು ಯುವಕರನ್ನು ಸ್ವಯಂ ಉದ್ಯೋಗಿಗಳನ್ನಾಗಿ ಮಾಡಬೇಕು, ಸರ್ಕಾರದ ಮೇಲೆ ಅವಲಂಬಿತರಾಗ್ತಕ್ಕಂಥದ್ದು ಕಡಿಮೆ ಆಗಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ. ಓದ್ದವರೆಲ್ಲರಿಗೂ ಉದ್ಯೋಗ ಕೊಡಬೇಕಂದ್ರೆ ಸರ್ಕಾರದ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಜಾಗೃತರಾಗಬೇಕು. ನಾವೇ ಏಕೆ ಉದ್ಯಮಗಳನ್ನು ಸ್ಥಾಪನೆ ಮಾಡಬಾರ್ದು, ನಾವೇ ಸ್ವಾವಲಂಬಿ ಹೇಗೆ ಆಗಬಾರ್ದು. ಈಗ ನಾವು ಸ್ವಾವಲಂಬಿ ಸಾರಥಿ ಅಂತಕ್ಕಂಥ ಒಂದು ವಾಹನವನ್ನು ಕೊಡ್ತೀವಿ. ಆ ವಾಹನದಿಂದ 4 ಲಕ್ಷ ರೂಪಾಯಿ ನಾವು ಸಬ್ಸಿಡಿಯನ್ನು ಕೊಡ್ತೀವಿ. ಅವರು ಒಂದು ಟ್ರ್ಯಾಕ್ಸ್ ಮಾಡ್ಕೋಬೋದು ಅಥವಾ ಟ್ರಕ್ ಮಾಡ್ಕೋಬೋದು. ಈಗ ತರಕಾರಿ ಮಾರಲಿಕ್ಕಾಗಿರ್ಬೋದು ಅಥವಾ
ಗೂಡ್ಸ್ಗಳನ್ನು ಸಾಗಾಟನೆ ಮಾಡಲಿಕ್ಕಾಗಿರ್ಬೋದು, ಪ್ರಯಾಣಿಕರನ್ನು ಸಾಗಾಟನೆ ಮಾಡಲಿಕ್ಕಾಗಿರ್ಬೋದು, ಕೂಲಿಕಾರನ್ನ ಒಂದು ಸ್ಥಳದಿಂದ ಒಂದು ಸ್ಥಳ ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯ ಆಗಿರ್ಬೋದು. ಹೀಗೆ ಸ್ವಾವಲಂಬಿಗಳಾಗಲಿಕ್ಕೆ ಇದ್ರ ಸಾಧ್ಯತೆ ಇದೆ. ಇದರ ಜೊತೆಗೆ ಹೈನುಗಾರಿಕೆಗೆ ಮಾಡ್ಕೋಬೋದು. ಈಗ ನಾನೊಂದು ಕೋಲಾರಕ್ಕೆ ಒಂದು ಸ್ಥಳಕ್ಕೆ ಭಾಳ ರಿಮೋಟ್ ಹಳ್ಳಿಗೆ ಹೋಗಿದ್ದಾಗ ಒಬ್ಬರಿಗೆ ಕರೆದು ಪ್ರಶ್ನೆ ಮಾಡಿದೆ, ನನಗೆ ಹೈನುಗಾರಿಕೆಯಿಂದ ನನಗೇನು ಅನುಕೂಲ ಆಗ್ತಿದೆಯಪ್ಪ ಅಂದರೆ, ಸರ್ ನಾನು 2 ಹಸು ತಗೊಂಡಿದ್ದೆ. 2 ಹಸುಗೆ ದಿವಸಕ್ಕೆ ಕನಿಷ್ಠ ಒಂದು ಹಸು ಬೆಳಗ್ಗೆ 10 ಲೀಟ್ರು, ಸಾಯಂಕಾಲ 10 ಲೀಟ್ರ್, 20 ಲೀಟ್ರ್ ಹಾಲು ಕೊಡ್ತಾ ಇದೆ. 2 ಹಸುವಿಂದ 40 ಲೀಟ್ರ್ ಹಾಲಾಗ್ತಾ ಇದೆ. 40 ಲೀಟ್ರ್ ಹಾಲನ್ನು ಮಾರೋದ್ರಿಂದ ನನಗೆ ಕನಿಷ್ಠ ಅಂದರೆ 30,000 ರಿಂದ 35,000 ರೂಪಾಯಿ ಒಂದು ತಿಂಗಳಿಗೆ ಬರ್ತದೆ. ಅದರಲ್ಲಿ 10,000 ರೂಪಾಯಿ ಖರ್ಚು ಮಾಡಿದ್ರು ಕೂಡ ಇನ್ನು 20,000 ರೂಪಾಯಿ ನನ್ನ ಕುಟುಂಬದ ನಿರ್ವಹಣೆಗೆ ಸಾಕಾಗುತ್ತೆ. ನಾನು ತೃಪ್ತನಾಗಿದ್ದೀನಿ ಸರ್ ಅಂತಂದರೆ. ಹೀಗೆ ಹಲವಾರು ವರ್ಷಗಳ ನಂತರ ಕಳೆದ್ರೆ ಅವನೇ ಮತ್ತೆ 2 ಹಸುವಿಂದ ಹಿಡಿದು 20 ಹಸುವರೆಗೂ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗೆ ಯಾವ ರೀತಿಯಲ್ಲಿ ಸಬಲೀಕರಣ ಆಗ್ತದೆ ಅಂತಕ್ಕಂಥದ್ದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆಯಾಗಿದೆ ಅಂತಕ್ಕಂಥದ್ದು. ಸರ್, ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಬೋವಿ ಸಮುದಾಯಕ್ಕೆ ಸಮಸ್ಯೆಗಳ ನಡುವಿನ ವ್ಯತ್ಯಾಸ ಏನು ಸರ್? ಖಂಡಿತವಾಗ್ಲೂ ವ್ಯತ್ಯಾಸ ಇದೆ. ಗ್ರಾಮೀಣ ಮಟ್ಟದ ಸಮಸ್ಯೆಗಳೇ ಬೇರೆ, ನಗರವಾದ ಸಮಸ್ಯೆಗಳೇ ಬೇರೆ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮ ಬಡವರು, ಕಲ್ಲು ಕುಟಿಗರು, ಜಲ್ಲಿ ಕಲ್ಲು ಕಟ್ಟತಕ್ಕಂಥದ್ದು, ಇಟ್ಟಿಗೆ ಮಾಡ್ತಕ್ಕಂಥದ್ದು, ಕೂಲಿ ಹೋಗ್ತಕ್ಕಂಥದ್ದು, ಅವರು ದೈನಂದಿನ ಜೀವನವನ್ನು ಸಾಗಿಸೋದಕ್ಕೆ ಹೋರಾಟ ಮಾಡ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿದ್ದಾರೆ. ನಗರ ಪ್ರದೇಶದಲ್ಲಿ ಉದ್ಯೋಗವನ್ನೇ ಹರಿಸಿ ಹೋಗ್ತಕ್ಕಂಥದ್ದು ವಸತಿಹೀನರಾಗಿರ್ತಕ್ಕಂಥದ್ದು, ಅವರಿಗೆ ಉದ್ಯೋಗ ಸಿಗದೆ ವಸತಿಗಳಿಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವರ ಜೀವನ ಮಟ್ಟವೂ ಕೂಡ ಭಾಳಷ್ಟು ಕೆಟ್ಟದಾಗಿರ್ತದೆ. ಅಂಥವರು ಕೂಡ ಈ ಗ್ರಾಮೀಣ ಪ್ರದೇಶಗಳಿಂದ ವಲಸೆ ಬಂದವರೇ ಈ ಸಮಸ್ಯೆಗಳನ್ನು ನಗರ ಪ್ರದೇಶಗಳಲ್ಲಿ ಪಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ನಗರ ಪ್ರದೇಶದಲ್ಲಿ ಮೂಲವಾಸಿಗಳಿಗೆ ನಾನೇನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅಡ್ವೈಸು ಕೊಡೋದಿಲ್ಲ. ಅವರು ವಾಪಸ್ ಹಳ್ಳಿಗಳಲ್ಲಿ ಹೋದರೆ ಭಾಳ ನಿರಾಳವಾದ ಜೀವನವನ್ನು ಸಾಗಿಸ್ಬೋದು. ಪಟ್ಟಣದ ಆಸೆ ಇಟ್ಕೊಂಡು ನಗರಗಳಿಗೆ ಬಂದಾಗ ಈ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತೆ. ವಸತಿ ಸಿಗೋದಿಲ್ಲ, ಉದ್ಯೋಗ ಸಿಗಲ್ಲ, ಮಕ್ಕಳಿಗೆ ಶಿಕ್ಷಣ ಸಿಗೋದಿಲ್ಲ. ಈ ಕಾರಣದಿಂದಾಗಿ ಅವರಿಗೆ ಇವರದೇ ಬೇರೆ ಸಮಸ್ಯೆಗಳಿದೆ, ಅವ್ರದ್ದೇ ಬೇರೆ ಸಮಸ್ಯೆಗಳಿದೆ ಅಂತಕ್ಕಂಥದ್ದು ವಾಸ್ತವ ಸತ್ಯ. ಓಕೆ ಸರ್, ಸರ್ಕಾರದ ಯೋಜನೆಗಳು ಅರ್ಹರಿಗೆ ತಲುಪುತ್ತಿದ್ದರೆ ಅದನ್ನು ಸರಿಪಡಿಸಲು ನೀವು ಯಾವ್ಯಾವ ಕ್ರಮಗಳು ತಗೊಂಡಿದ್ದೀರಾ ಸರ್? ಸರ್ಕಾರದ ಏನು ನಮ್ಮ ಘನ ಸರ್ಕಾರ ಕೊಟ್ಟತಕ್ಕಂಥ ಕಾರ್ಯಕ್ರಮಗಳಿದೆ, ನೇರವಾಗಿ ಬಡವರಿಗೆ, ಕೂಲಿಕಾರರಿಗೆ, ನಿಕೃಷ್ಟರಿಗೆ ತಲುಪಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶವೂ ಹೌದು, ನಿಗಮದ ಉದ್ದೇಶವೂ ಹೌದು, ನನ್ನ ಉದ್ದೇಶವೂ ಹೌದು. ಹಾಗಾಗಿ ನಾನು ನೇರವಾಗಿ ಫಲಾನುಭವಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಅವರು ಅರ್ಜಿಗಳಾಗಿರ್ತಕ್ಕಂಥವರಿಗೆ ಅಲ್ಲಿ ಫೋನ್ ನಂಬರ್ ಇರ್ತದೆ ಅರ್ಜಿಗಳಲ್ಲಿ, ನಮ್ಮ ಕಚೇರಿ ಸಿಬ್ಬಂದಿಯವರಿಗೆ ತಿಳಿಸಿ ನೇರವಾಗಿ ಆ ಫೋನ್ಗಳನ್ನು ಮಾಡಿ ವಾಸ್ತವ ಸ್ಥಿತಿ ಏನು ಅಂತಕ್ಕಂಥದ್ದು ನೇರವಾಗಿ ಫೋನ್ ಮುಖಾಂತರ ತಿಳ್ಕೊಳ್ಬೇಕು. ಮತ್ತು ಅಲ್ಲಿ ನಮ್ಮ ಸಮಾಜದ ಮುಖಂಡರುಗಳನ್ನು ಕೇಳಿ ಇವರು ಸತ್ಯನ ಬಡತನ ಇದೆಯಾ ಇವರಿಗೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಕ್ಕಂಥದ್ದು. ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳಿದ್ದಾರಲ್ಲಿ ಬೋವಿ ಅಭಿವೃದ್ಧಿ ನಿಗಮಕ್ಕೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಅಧಿಕಾರಿಗಳಿದ್ದಾರೆ. ಅವರ ಮುಖೇನ ಸ್ಥಳ ಪರಿಶೀಲನೆ ಮಾಡಿ ವರದಿಯನ್ನು ಕೂಡ ನಾನು ಕೇಳ್ತೀನಿ. ಹಾಗಾಗಿ ಭಾಳಷ್ಟು ಪ್ರಾಮಾಣಿಕವಾಗಿ ಈ ಸೌಲಭ್ಯಗಳು ಬಡವರಿಗೆ ತಲುಪಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರಿ, ಕ್ವಶನ್ ಕೇಳಬೇಕು ಬೇಡ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈಗ ನಿಮ್ಮ ಬೋವಿ ಅಭಿವೃದ್ಧಿ ಕಡೆಯಿಂದ, ನಿಗಮ ಕಡೆಯಿಂದ ಸೋಷಿಯಲ್ ಮೀಡಿಯಾಗೆ ತುಂಬ ಒತ್ತೇನಾದ್ರು ಕೊಡ್ತಾ ಇದ್ದಾರೆ. ಯಾಕಂದರೆ ಜಾಸ್ತಿ ಜನ ಈಗ ಮೊಬೈಲ್, ಇಂಟರ್ನೆಟ್ ಅಂತಲೇ ಇರ್ತಾರೆ. ಆ ಸಮಸ್ಯೆಗಳು ನೀವು ಅದ್ರ ಮುಖಾಂತರ ತಿಳ್ಕೊಬೋದಲ್ಲ ಅಂತ. ನಿಜ. ಈಗ ನಮ್ಮ ಯಾವುದೇ ಕಾರ್ಯಕ್ರಮಗಳಾಗಿರಲಿ ಅದು ಎಲ್ಲರಿಗೂ ತಲುಪಬೇಕಾದ್ರೆ, ಸೌಲಭ್ಯಗಳಿದೆ ಅಂತ ಅವರಿಗೆ ಮಾಹಿತಿ ಕೊಡಬೇಕಾದ್ರೆ ಈ ಡಿಜಿಟಲ್ ಮಾಧ್ಯಮಗಳ ಮೂಲಕ ಹೋಗಬೇಕು, ಇಲ್ಲ ಯೂಟ್ಯೂಬ್ಗಳಲ್ಲಿ ಹೋಗಬೇಕು, ಇಲ್ಲ ಪ್ರಿಂಟ್ ಮೀಡಿಯಾಗಳ ಮೂಲಕನೇ ಹೋಗಬೇಕು. ಬಹುಶಃ ನಮ್ಮ ಕಾರ್ಯಕ್ರಮಗಳೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಇಂಥ ಕಾರ್ಯಕ್ರಮಗಳಿದೆ ಅಂತ ಗೊತ್ತಾಗಬೇಕಾದ್ರೆ ಕಟ್ಟ ಕಡೆಯ ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿಗೂ, ಹಳ್ಳಿಯಲ್ಲಿರ್ತಕ್ಕಂಥ ವ್ಯಕ್ತಿಗೆ ನಿಮ್ಮ ಸಹಕಾರ ಭಾಳ ಮುಖ್ಯ. ಅದರಿಂದ ಡಿಜಿಟಲ್ ಅದು ಇದಾಗಿರ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಅಥವಾ ನಿಮ್ಮ ವಾಟ್ಸಪ್ಗಳಲ್ಲಾಗಿರ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು, ಎಲ್ಲವುಗಳ ಮೂಲಕ ಪ್ರತಿ ಮನೆಯಲ್ಲಿ ಇವತ್ತು ಭಾಳ ಜಾಗೃತರಾಗಿದ್ದಾರೆ. ಎಲ್ಲರ ಕೈಯಲ್ಲೂ ಫೋನ್ಗಳಿದ್ದಾವೆ, ಎಲ್ರಿಗೂ ಗೊತ್ತಾಗ್ತದೆ, ಮೆಸೇಜ್ಗಳು ಬರ್ತವೆ, ನೋಡ್ತಾರೆ. ಅವರಿಗೆ ಮಾಹಿತಿಗಳು ಕೊಡಬೇಕಾದ್ರೆ ನಿಮ್ಮಂಥ ಮಾಧ್ಯಮಗಳ ಮೂಲಕವೇ ಅದು ಸಾಧ್ಯವಾಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಎರಡನೇ ಮಾತಿಲ್ಲ.
ನಮ್ಮ ಸರ್ಕಾರದ ಕಾರ್ಯಕ್ರಮಗಳ ಪ್ರಚಾರ ಆಗಬೇಕು ಕೂಡ ಬಹಳ ಮುಖ್ಯ. ನಿಮ್ಮ ಮುಖ್ಯನವೇ ಇದು ಸಾಧ್ಯ. ಥ್ಯಾಂಕ್ ಯು ಸರ್. ಸರ್, ಭೋವಿ ಅಭಿವೃದ್ಧಿ ನಿಗಮ ಮತ್ತು ರಾಜ್ಯ ಸರ್ಕಾರದ ನಡುವೆ ಸಮನ್ವಯ ಹೇಗಿದೆ ಸರ್? ಅಂದರೆ ಕೊಲಾಬ್ರೇಷನ್ ಹೇಗಿದೆ ನಿಮಗೆ ನಡುವೆ? ಭೋವಿ ಅಭಿವೃದ್ಧಿ ನಿಗಮ ಸರ್ಕಾರದ ಒಂದು ಸಮಾಜ ಕಲ್ಯಾಣ ಇಲಾಖೆ ಒಂದು ಭಾಗ. ಓಕೆ. ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರ್ತಕ್ಕಂಥದ್ದು ಇದೊಂದು ನಿಗಮ. ಓಕೆ. ಈ ಈ ನಿಗಮಕ್ಕೂ ಸಮಾಜ ಕಲ್ಯಾಣಕ್ಕೂ ಬಹಳಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇದೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಬರಬೇಕಾಗಿರ್ತಕ್ಕಂಥ ಅನುದಾನಗಳು ಕೂಡ ಬಹಳ ಚೆನ್ನಾಗಿ ಬರ್ತಾ ಇದ್ದಾವೆ. ಓಕೆ ಸರ್, ಸಮುದಾಯದ ಅಭಿವೃದ್ಧಿಗೆ ರಾಜಕೀಯ ಇಚ್ಛಾಶಕ್ತಿ ಎಷ್ಟು ಮುಖ್ಯ ಆಗುತ್ತೆ ಸರ್? ಖಂಡಿತವಾಗಿಯೂ ಕೂಡ ರಾಜಕೀಯ ಇಚ್ಛಾಶಕ್ತಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಸಮುದಾಯದ ಅಭಿವೃದ್ಧಿ. ಏಕೆಂದರೆ ಆ ರಾಜಕೀಯ ಇಚ್ಛಾಶಕ್ತಿ ಬೆಳೆಸ್ಕೊಂಡ ಯುವಕರು ಸಮಾಜದ ಸೇವೆ ಮಾಡಲಿಕ್ಕೆ ಕೂಡ ಮುಂದೆ ಬರ್ತಾರೆ. ಸಮಾಜ ಗಟ್ಟಿ ಆಗಬೇಕಾದ್ರೆ ಇವರ ರಾಜಕೀಯ ಶಕ್ತಿ ಇದ್ದರೆ ಮಾತ್ರ ಸಾಧ್ಯ. ಆರ್ಥಿಕವಾಗಿಯೋ ಸಾಮಾಜಿಕವಾಗಿಯೋ ಅಥವಾ ಶೈಕ್ಷಣಿಕವಾಗಿಯೋ ಅಭಿವೃದ್ಧಿ ಆಗಬೇಕಾದ್ರೆ ರಾಜಕೀಯ ಇಚ್ಛಾಶಕ್ತಿ ಬಹಳ ಮುಖ್ಯ. ಪ್ರತಿಯೊಬ್ಬ ಯುವಕರು ಕೂಡ ಈ ರಾಜಕೀಯದ ಕಡೆಗೆ ಒಲವನ್ನು ತೋರ್ತಾರೆ. ಆ ರಾಜಕೀಯದ ಒಲವನ್ನು ತೋರಿದವರು ಬಹಳಷ್ಟು ದೀರ್ಘವಾಗಿ ಮುಂದುವರಿಸಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಅವರು ನಿರಾಶರಾಗಿಬಿಡ್ತಾರೆ. ಅದರಿಂದ ಯುವಕರಿಗೆ ನಾನು ತಮ್ಮ ಮುಖ್ಯನೇ ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಯಾವುದೇ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರಬೇಕು, ನಿರಾಸೆ ಆಗಬಾರ್ದು. ಇದು ನಿಮ್ಮ ಪ್ರಯತ್ನಗಳಿಗೆ ಒಂದಲ್ಲ ಒಂದು ದಿವಸ ಫಲ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯುವಕರಿಗೆ ನಾನು ಈ ಮೂಲಕ ಸಂದೇಶ ಏನು ಕೊಡೋದಂತಂದರೆ, ನೀವು ಆಶಾವಂತರಾಗಿರಿ, ಆಶಾ ರೀತಿಯಲ್ಲಿ ಬೆಳೀರಿ. ಮತ್ತು ಆಶಾವಾದಿಗಳಾದರೆ ಮಾತ್ರ ನಿಮ್ಮ ಇದೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನೀವು ಯಾವ ಕಾರಣಕ್ಕೂ ಕೂಡ ನಿರಾಸೆ ಆಗಬಾರ್ದು. ಈ ಎಡರು ತೊಡರುಗಳು ಅಂತಕ್ಕಂಥ ವಿದ್ಯೆ ಇರ್ತವೆ, ಅವುಗಳಿಂದ ನೀವು ಎದೆಗುಂದಬಾರ್ದು, ಮುಂದೆ ಬರಬೇಕು. ಯುವಕರು ನಿಮ್ಮ ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಂಡ್ರೆ ಸಹಜವಾಗಿ ಎಂಥ ಪಕ್ಷಗಳಾಗಿರಲಿ, ಯಾವ ರಾಜಕಾರಣಿ ಆಗಿರಲಿ ಕೂಡ ನಿಮ್ಮ ಹತ್ರಕ್ಕೆ ಬಂದು ನಿಮ್ಮ ನೆರವನ್ನು ಪಡೆಯುವಂಥ ಸಂದರ್ಭಗಳು ಕೂಡ ಬರ್ತವೆ. ಹಾಗಾಗಿ ನೀವು ಪ್ರತಿಯೊಂದರಲ್ಲೂ ಕೂಡ ಪ್ರಾಮಾಣಿಕವಾಗಿ ನಿಮ್ಮ ಕ್ಷೇತ್ರಗಳಲ್ಲಿ ಯಾವುದ್ರಲ್ಲಿ ತೊಡಸ್ಕೊಂಡಿರ್ತಾರೆ ಆ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಯುವಕ ಮಿತ್ರರಿಗೆ ನಾನು ಕೊಡ್ತಕ್ಕಂಥ ಸಂದೇಶ. ಓಕೆ ಸರ್, ಈ ಸರ್ಕಾರದಿಂದ ಬಜೆಟ್ ಹಂಚಿಕೆಯಲ್ಲಿ ಭೋವಿ ಅಭಿವೃದ್ಧಿ ನಿಗಮಕ್ಕೆ ಸಾಕಷ್ಟು ಅನುಗುಣವಾಗ್ತಿದೆಯಾ ಸರ್ ಬಜೆಟ್? ನಾನು ಹೇಳಿದ್ನಲ್ಲಾಗಲೇ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ತಾ ಇದ್ದಾರೆ. ಓಕೆ ಸರ್, ಭೋವಿ ಸಮುದಾಯ ಯುವ ಜನತೆಗೆ ನೀವು ಕೊಡುವ ಸಂದೇಶ ಏನು ಸರ್? ಯುವ ಜನತೆಗೆ ಸಂದೇಶ ನಂದು ಇಷ್ಟೇ, ನಮ್ಮ ಭೋವಿ ಅಥವಾ ಒಡ್ಡರ ಯುವಕ ಮಿತ್ರರೇನಿದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ, ಸಂಘಟನೆ, ಹೋರಾಟ ಈ ಮೂರನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೀವು ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ಅವರ ಈ ಒಂದು ಏನು ಅವರ ತತ್ವ ಸಿದ್ಧಾಂತಗಳಿದೆ ಇವನ್ನು ಬಿಡಬಾರ್ದು. ಹೋರಾಡಿದರೆ ಖಂಡಿತವಾಗೂ ಕೂಡ ಒಂದು ಸಾಧನೆಯನ್ನು ಮಾಡ್ಬೋದು, ಯಶಸ್ವಿನ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಈಗ ನಾನು ಕೂಡ ಭಾಳ ಸಣ್ಣ ಒಂದು ಹಳ್ಳಿಯಿಂದ ಬಂದಿರತಕ್ಕಂಥವನು. ಭಾಳ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಗ್ರಾಮೀಣ ಭಾಗದಲ್ಲೇ ನನ್ನ ಪ್ರೌಢ ಶಿಕ್ಷಣವನ್ನು ಪಡೆದು ಕೊನೆಗೆ 30 ಕಿಲೋಮೀಟರ್ ದೂರದಲ್ಲಿ ಒಂದು ಪದವಿಯನ್ನು ಪಡೆದು ನಾನು ಈಗ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು. ನಾನು ನಿರಂತರವಾಗಿ ನನ್ನ ಒಂದು ಶ್ರಮ ಮತ್ತು ನನ್ನ ಹೋರಾಟ ಮತ್ತು ನನ್ನ ಹಿತೈಷಿಗಳ ಒಡನಾಟದಿಂದಾಗಿ ನಾನು ಇವತ್ತು ಈ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನಾನು ನೇಮಕಗೊಳ್ಳಲಿಕ್ಕೆ ಸಾಧ್ಯವಾಯಿತು. ಹೋದರೆ ಯಾವುದೋ ಹಳ್ಳಿನಲ್ಲಿ ನಾನು ಎಲ್ಲಿರ್ತಿದ್ದು ಅಲ್ಲೇ ಇರ್ತಿದ್ದೆ. ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನಗಳು ಚೆನ್ನಾಗಿರಬೇಕು, ಮನಸ್ಸು ಶುದ್ಧಿಯಾಗಿರಬೇಕು. ಹಾಗಾಗಿ ನಮಗೆ ಯಾವುದೇ ಪ್ರಯತ್ನಗಳು ಲಭ್ಯವಾಗಬೇಕಾದ್ರೆ ನಾವು ನಿರಂತರ ಪ್ರಯತ್ನ ಬಹಳ ಮುಖ್ಯ. ಓಕೆ ಸರ್, ಯುವಕರು ರಾಜಕೀಯ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ದೂರವಾಗ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾನು ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ಕೂಡ ನೀನು ರಾಜಕೀಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರ ಮೂಲಕ ಸಮಾಜ ಸಂಘಟನೆ ಮಾಡ್ಕೋಬೇಕು. ಸಮಾಜದಲ್ಲಿ ಕಟ್ಟೆಕಡೆಯ ವ್ಯಕ್ತಿಗಳು ಕೂಡ ನೀವು ಸ್ಪಂದಿಸಬೇಕು. ನಾನು ಅನೇಕ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರು ಕೂಡ ಕೇಳಿಕೊಂಡಿದ್ದೀನಿ, ನಿಮ್ಮ ಸಹಕಾರವೇ ನನ್ನ ಅಭಿವೃದ್ಧಿಗೆ, ನನ್ನ ಒಂದು ಶ್ರಮಕ್ಕೆ ಸಿಗುವಂಥ ಫಲ. ಹಾಗಾಗಿ ಆ ಭಾಗದಲ್ಲಿ ಏನು ನಮ್ಮ ಸಮಾಜದ ಮುಖಂಡರಿದ್ದಾರೆ, ಅವರು ಯಾರು ನಿಜವಾಗಲೂ ಕೂಡ ಬಡವರಿದ್ದಾರೆ, ಯಾರು ನಿಜವಾದ ಒಂದು ಅರ್ಹತೆ ಇರ್ತಕ್ಕಂಥ ಫಲಾನುಭವಿಗಳನ್ನು ನೀವು ಕೂಡ
ಆಯ್ಕೆ ಮಾಡುವಾಗ ನೀವು ಸಹಕರಿಸಿದರೆ ನನ್ನ ಒಂದು ನಿಗಮಕ್ಕೂ ಕೂಡ ಹೆಸರು ಬರ್ತದೆ, ಸರ್ಕಾರಕ್ಕೂ ಕೂಡ ಹೆಸರು ಬರ್ತದೆ, ನನಗೂ ಕೂಡ ಹೆಸರು ಬರ್ತದೆ. ನಾನು ಇಡೀ ರಾಜ್ಯದಾದ್ಯಂತ ಎಲ್ಲ ರೀತಿಯಲ್ಲಿ ಸಂಗ್ರಹ ಮಾಡಲಿಕ್ಕೆ ಕಷ್ಟವಾಗ್ಬೋದು. ನಮ್ಮ ಮುಖಂಡರುಗಳ ಮೂಲಕವೇ ಕೆಲವು ವಿಚಾರನ ತಿಳ್ಕೊಳ್ಳೋದು, ಅದ್ರ ಜೊತೆಗೆ ಅಧಿಕಾರಿಗಳನ್ನು ಕೂಡ ಮಾಹಿತಿಯನ್ನು ತರಿಸ್ಕೊಳ್ಳೋದು, ಇವೆರಡನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ತಲುಪಿಸ್ತಕ್ಕಂಥ ಪ್ರಯತ್ನಕ್ಕೆ ಯುವಕರು ರಾಜಕೀಯವಾಗಿಯೂ ಕೂಡ ಬೆಳಿಬೇಕು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ತೊಡಗಿಸ್ಕೋಬೇಕು ಅಂತಕ್ಕಂಥದ್ದು. ಇವೆರಡೂ ಕೂಡ ಒಂದನ್ನು ಬಿಟ್ಟು ಒಂದಿರ್ಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಇವರಿಬ್ಬರು ಯುವಕರಿಗೆ ಹೇಳ್ತಕ್ಕಂಥದ್ದು ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರ ತೊಡಗಿಸ್ಕೊಳ್ಳೋದು ಉತ್ತಮ ಅಂತಕ್ಕಂಥದ್ದು. ತುಂಬ ಥ್ಯಾಂಕ್ ಯು ಸರ್, ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ. ನಿಮಗೆ ಈ ಥರದ ಇಂಟರ್ವ್ಯೂಗಳು ಹೊಸದಾಗಿರ್ಬೋದು, ನಿಮ್ಗೆ ಹೇಗೆ ಅನ್ನಿಸ್ತು ಸರ್ ಇಂಟರ್ವ್ಯೂ? ಇದು ನಾನಾಗಲೇ ಅನೇಕ ವರ್ಷಗಳಿಂದ ಇಂಟರ್ವ್ಯೂಗಳನ್ನು ಫೇಸ್ ಮಾಡ್ಕೊಂಡೇ ಬಂದಿದ್ದೀನಿ. ನಾನು ಮೊದಲು ಬೇರೆ ನಾನು 2018ರಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ಸೌತ್ ಈಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿಗೆ ಸ್ಪರ್ಧೆ ಮಾಡಿದಾಗ 5 ಜಿಲ್ಲೆಗಳಲ್ಲೂ ಕೂಡ ಪ್ರವಾಸ ಮಾಡಿದ್ದೆ. ಮತ್ತು ಈ ಒಂದು ಹೊಸ ಒಂದು ಇಂಟರ್ವ್ಯೂ ಏನಲ್ಲ, ಇದು ನನಗೆ ಸಾಕಷ್ಟು ಸಂದರ್ಭಗಳಲ್ಲಿ ನಾನು ಕೊಟ್ಟಿದ್ದೇನೆ. ಈ ಕ್ಷೇತ್ರವು ಕೂಡ ನನಗೇನು ಹೊಸದಲ್ಲ, ನಿರಂತರವಾಗಿ ನಡೆಕೊಂಡು ಬರ್ತಕ್ಕಂಥ ಒಂದು ನಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಇದು ಕೂಡ ಒಂದು ಭಾಗ. ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡೋದಲ್ಲ, ಭೋವಿ ಅಭಿವೃದ್ಧಿ ನಿಗಮ ಕಡೆಯಿಂದ ಯಾವ ಸೌಲಭ್ಯಗಳಿದೆ ಎಲ್ಲ ನಮ್ಮ ರಾಮಪ್ಪ ಸರ್ ಹೇಳಿದ್ದಾರೆ. ಎಲ್ಲರೂ ನೋಡ್ತಾರೆ ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.